ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆ ಮಾತಾಗಿರುವ ಕೂರ್ಗ್ ಭಾರತ್ ಉಳುವಾರನ ಮಾತಾಡ್ತಾರೆ ಸ್ನೇಹಿತರೆ. ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಸ್ನೇಹಿತರೆ. ನಮ್ಮ ಬೆಕ್ಕು, ಬೇಟೆಗಾರ ಬೆಕ್ಕು ಏನು ಮಾಡಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮನ್ನೆಲ್ಲ ಉಳಿಸಿದೆ ಅಂತಲೇ ಹೇಳಬೇಕು ಸ್ನೇಹಿತರೆ. ಈ ಬೆಕ್ಕು ಇದ್ರ ಬಾಯಲ್ಲಿ ಕಚ್ಕೊಂಡು ಹೋಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಅದ್ರ ಹೆಸರು ಊಸರವಳ್ಳಿ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ಏನು ಅಂತ ಹೇಳಿದ್ರೆ, ಇದು ನಮ್ಮ ಮನೆ ಒಳಗಡೆ ಬಂದಿತ್ತು ಊಸರವಳ್ಳಿ. ಆಗ ಏನು ಮಾಡಿದೆ, ನಮ್ಮ ಬೆಕ್ಕು ಇದನ್ನು ಅಟ್ಯಾಕ್ ಮಾಡಿಬಿಟ್ಟು ಹಿಡ್ಕೊಂಡಿದೆ ಸ್ನೇಹಿತರೆ. ಹಿಡ್ಕೊಂಡು ಈಗ ಕಾಫಿ ತೋಟದೊಳಗೆಲ್ಲ ಓಡಾಡ್ತಿದೆ. ಬಟ್ ಏನು ಅಂತ ಹೇಳಿದ್ರೆ, ಅದನ್ನು ಕುತ್ತಿಗೆನ ಇದಕ್ಕೆ ಕಚ್ಕೊಬಿಟ್ಟಿದೆ ಆ್ಯಕ್ಚುಲಿ. ಇಲ್ಲ ಅಂದರೆ ಅದಕ್ಕೆ ಬೆಕ್ಕುನ ಸಾಯಿಸೋಷ್ಟು ಪವರ್ ಇದೆ. ನೀವು ಕೇಳಿರ್ಬೋದು ಊಸರವಳ್ಳಿ. ಅದು ಏನು ಅಂತ ಹೇಳಿದ್ರೆ, ಈ ಊಸರವಳ್ಳಿ ಇದೆಯಲ್ಲ, ಅದು ಗಳಿಗೆಗೊಂದು ಸತಿ ಬಣ್ಣ ಚೇಂಜ್ ಮಾಡುತ್ತೆ ಅಂತ ಹೇಳ್ತಾರೆ. ಈಗ ಗ್ರೀನ್ ಇದ್ದರೆ ರೆಡ್ ಇದ್ದರೆ ಪಿಂಕು, ಈ ಥರ ನಾನಾ ಥರದ ಕಲರನ್ನು ಚೇಂಜ್ ಮಾಡುವ ಈ ಒಂದು ಇದು ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ಯಾರಿಗಾದರೂ ಕಚ್ಬಿಟ್ರೆ ಇದು ತುಂಬ ಅಪಾಯಕಾರಿ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ನಾನು ಅದನ್ನು ಈಗ ಈ ಬೆಕ್ಕು ಹಿಂದೆಯೇ ಓಡಾಡಿ ನಿಮಗೋಸ್ಕರ ಈ ವಿಡಿಯೋನ ನಿಮ್ಮ ಕಣ್ಣು ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಕಾಡೊಳಗೆ ಮೇಡೊಳಗೆ ಎಲ್ಲ ಓಡ್ತಾ ಉಂಟು. ಬಟ್ ನಾನು ಬಿಡಲ್ಲ, ನಿಮಗೆ ಕೊನೆವರೆಗೂ ವಿಡಿಯೋ ನೋಡಿ. ನಾನು ನಿಮಗೆ ಇದು ಯಾವ ಥರ ಅಟ್ಯಾಕ್ ಮಾಡಿ ಇದು ನೋಡಿ. ಈಗ ಅದು ಏನು ಅಂತ ಹೇಳಿದ್ರೆ ಜೀವನೇ ಇದೆ ಆ್ಯಕ್ಚುಲಿ. ಅದು ಅಟ್ಯಾಕ್ ಮಾಡ್ತಾ ಇದೆ. ಅದಕ್ಕೆ ನೋಡಿ ಬೈಯಲ್ಲಿ ಕಚ್ಕೊಂಡಿದೆ ಕತ್ತನ್ನು. ಅದಕ್ಕೆ ಬಿಟ್ಬಿಟ್ರೆ ಬೆಕ್ಕುನೇ ಅಟ್ಯಾಕ್ ಮಾಡುತ್ತೆ. ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ ನೋಡ್ಬೋದು ಸ್ನೇಹಿತರೆ. ಈಗ ಇದ್ರ ಹಿಂದೆ ನನಗೆ ಓಡಾಡಿ ಇವತ್ತು ಕಾಫಿ ತೋಟದೊಳಗಡೆ ಭಾಳ ಸುಸ್ತಾಗೋಯ್ತು ಮಾತ್ರ. ನೋಡಿ ಈಗ ಎತ್ಕೊಂಡು ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಇದ್ರ ಕೈಯಿಂದಲ್ಲಿ ನಾನು ಕಿತ್ಕೊಬಿಡ್ತೀನಿ ಅಂದ್ಬಿಟ್ಟು ಈ ಬೆಕ್ಕು ಏನು ಮಾಡ್ತಾಯಿದೆ ಅಂತ ಹೇಳಿದ್ರೆ, ಇದು ನಾನು ವಿಡಿಯೋ ಮಾಡೋದನ್ನ ನೋಡಿ ಮುಂದೆ ಹೋಗ್ತಾಯಿದೆ ಸ್ನೇಹಿತರೆ. ನೋಡಿ ಇಲ್ಲಿ ಬಾಯಲ್ಲೇ ಕಚ್ಕೊಂಡಿದೆ. ದೊಡ್ಡದು ಸ್ನೇಹಿತರೆ, ಬೆಕ್ಕು ಅಷ್ಟೇ ದೊಡ್ಡದಿದೆ ಊಸರವಳ್ಳಿ. ಇದು ತುಂಬ ಅಪಾಯಕಾರಿ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಇದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಒಂಥರ ಎಂಟೆ ಗುದ್ದ ಅಂತ ಹೇಳ್ತಾರೆ. ಆ ಥರ ಇರುತ್ತೆ. ಬನ್ನಿ ನಾವೀಗ ಇದ್ರ ಹತ್ತಿರದಿಂದ ನೋಡೋಣ ಸ್ನೇಹಿತರೆ. ಇದು ಕೊನೆ ಗಂಟನೂ ನಾನು ಇದ್ರ ಹಿಂದ್ಗಡೆ ಓಡಾಡೋದೇ ಆಗಿದೆ. ಕೊನೆ ಒಂದು 5 ನಿಮಿಷ ಮಾತ್ರ ನನಗೆ ಸಿಕ್ಕಿದೆ ಇದ್ರದ್ದು ವಿಡಿಯೋ ನೋಡ್ಬೋದು. ಈಗ ನೋಡಿ ಇದೆ ನೋಡ್ತಾ ಇರ್ಬೋದು. ನೋಡಿ ಎತ್ಕೊಂಡು ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾನೆಲ್ಲಿ ಅದ್ರ ಕೈಯಿಂದ ಕಿತ್ಕೊಬಿಡ್ತೀನಿ ಅಂದ್ಬಿಟ್ಟು ಅದು ಎತ್ಕೊಂಡು ಹೋಗ್ತಾಯಿದೆ ಸ್ನೇಹಿತರೆ. ವಿಡಿಯೋ ಸೂಪರಾಗಿದೆ ನೋಡಿ, ಕೊನೆ ಗಂಟ ನೋಡಿ. ಚೆನ್ನಾಗಿದೆ ನೋಡಿ. ಯಾಕೆ ಅಂತ ಹೇಳಿದ್ರೆ ಅದು ನಾನು ಕೊನೆ ಗಂಟ ವೀಡಿಯೋ ಮಾಡಿದ್ದೀನಿ. ಏನು ಅಂತ ಹೇಳಿದ್ರೆ ಕೊನೆಯಲ್ಲಿ ಅದು ನನಗೆ ಒಂದು ಕರೆಕ್ಟಾಗಿ ಸಿಕ್ಕಿದೆ. ಬೆಕ್ಕುಗೂ ಸುಸ್ತಾಯಿತು, ಅದು ಒಂದು ಕಡೆ ಕೂತ್ಕೊಬಿಡ್ತು. ಆವಾಗ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಅಲ್ಲಿ ಹಿಡ್ಕೊಂಡು ಹೋಗ್ತಾ ಇದೆ ಈಗ. ಇದು ಹಂಚು ಮನೆಗಳಲ್ಲಿ ಮೇಲ್ಗಡೆಯಿಂದ ಬಂದ್ಬಿಟ್ಟು ಸ್ನೇಹಿತರೆ, ನಾವು ಸಾಂಬಾರು ಪಾತ್ರೆಗಳನ್ನು ತೆಗೆದಿಟ್ಟಾಗ, ಅನ್ನ ಪಾತ್ರೆ ತೆಗೆದಿಟ್ಟಿರ್ತೀವಿ, ಅದರೊಳಗಡೆ ಏನಾದರೂ ಇದು ಬಿದ್ದೋಗ್ಬಿಟ್ರೆ, ನಮಗೇನಾದ್ರು ಗೊತ್ತಾಗದೆ ಹೋದರೆ ಇದು ಭಯಂಕರ ವಿಷಕಾರಿಯಾದ ಪ್ರಾಣಿ ಅಂತ ಹೇಳಲಾಗುತ್ತೆ. ನೋಡ್ಬೋದು ಸ್ನೇಹಿತರೆ, ಈಗ ಹತ್ರದಿಂದ ನೋಡ್ಬೋದು. ಈಗ ನೋಡಿ ಅಲ್ಲಿ ನೋಡಿ ಯಾವ ಥರ ಅಂತ. ಇಷ್ಟೊತ್ತು ಅದನ್ನು ಕಚ್ಚಿ ಇದು ಕೊಂದಿದೆ ಸ್ನೇಹಿತರೆ. ಇದು ಇಲ್ಲ ಅಂದರೆ ಏನು ಅಂತ ಹೇಳಿದ್ರೆ, ಬಿಟ್ಟಿದ್ರೆ ಏನಾದರೂ ಬೆಕ್ಕುಗಳು ಸ್ಟ್ರಾಂಗ್ ಇಲ್ಲ ಅಂದಿದ್ರೆ ಅದಕ್ಕೇ ಅದು ವಾಪಸ್ಸು ರಿಟರ್ನ್ ಹೊಡೆದು ಬಿಡ್ತಿತ್ತು. ಆದರೆ ಏನಂತ ಹೇಳಿದ್ರೆ ಈ ಬೆಕ್ಕು ಅದನ್ನು ನೋಡಿ ಅಲ್ಲಿ ಬಾಲದ ಮೇಲೆ ಕೈಯಲ್ಲಿ ಮೆಟ್ಕೊಂಡಿದೆ. ನೋಡ್ಬೋದು ನೀವು ಅಲ್ಲಿ ನೋಡಿ, ಇಲ್ಲಿ ಬಾಲ ಎಷ್ಟು ಉದ್ದ ಇದೆ ಅಂತ. ಬೆಕ್ಕು ಅಷ್ಟೇ ದೊಡ್ಡದಿದೆ ಸ್ನೇಹಿತರೆ. ಇದು ನೋಡಿ ಇಲ್ಲಿ ನೋಡಿ ಅಲ್ಲಿ. ಈಗ ಅದರ ತಲೆನ ಕಚ್ಚಿಡ್ಕೊಂಡಿದೆ. ನನಗಂತೂ ಓಡಿ ಸುಸ್ತಾಯಿತು. ನೋಡಿ ಸ್ನೇಹಿತರೆ, ಭಾಳ ಸೂಪರಾಗಿದೆ ವಿಡಿಯೋ. ಯಾರು ಮಿಸ್ ಮಾಡಬೇಡಿ ಈ ವಿಡಿಯೋ ನೋಡಲಿಕ್ಕೆ. ನೋಡಿ ಈಗ ತಿಂತಾ ಇದೆ, ಕಚ್ತಿದೆ. ಅದು ಸಾಯಿಸ್ತು ಅಂತ ಅಂದ್ಕೊಳ್ತೀನಿ. ನೋಡಿ, ವಾವ್, ಗ್ರೇಟ್ ಕ್ಯಾಟ್, ಲೆಜೆಂಡ್ರಿ ಕ್ಯಾಟ್ ಅಂತ ಹೇಳ್ತಾರೆ ಸ್ನೇಹಿತರೆ ಇದಕ್ಕೆ. ನೋಡ್ಬೋದು ನೀವು ದೃಶ್ಯದಲ್ಲಿ. ಈಗಂತೂ ಕಾಡೊಳಗಡೆ ಮೆಲ್ಲೆ ಹೋಯ್ತು ನೋಡಿ, ಅಲ್ಲಿ ತಿಂತಾ ಇದೆ ಈಗ. ಅದನ್ನು ತಿಂತಾ ಇದೆ ಈಗ.
ನೋಡಿ ಸ್ನೇಹಿತರೆ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ.